ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ವೀಕ್ಷಕರೇ, ಕರುನಾಡ ಕಿರಣ ಚಾನಲ್ಗೆ ಸ್ವಾಗತ. ನಾನು ಬಸಯ್ಯ ಎಸ್ ಮಡ್ಪತಿ. ಇಂದು ಕಲಬುರಗಿ ಜಿಲ್ಲೆ ಕುಂಸಿ ಗ್ರಾಮದ ಹೊರವಲಯದಂತಹ ಸ್ವಾಮಿ ಹೈಟೆಕ್ ನರ್ಸರಿಗೆ ಬಂದಿದ್ದೇವೆ. ಎಲ್ಲಾ ತರಹದ ಸಸಿಗಳು ಇಲ್ಲಿ ಸಿಗುತ್ತವಂತೆ ಮತ್ತು ಅದೇ ರೀತಿಯಾಗಿ ಅವರ ತೋಟದಲ್ಲಿ ಖುದ್ದಾಗಿ ಒಂದು ಎಲ್ಲಾ ಬಗೆಗಿನ ಹೂವುಗಳನ್ನು ಬೆಳೆದು ಕಲಬುರಗಿ ಮಾರುಕಟ್ಟೆಯಲ್ಲಿ ಸ್ವತಃ ಅವರೇ ಮಾರಾಟ ಮಾಡ್ತಾರಂತೆ. ಆ ವಿಷಯವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಗುಲಾಬಿ ಹೂವಿನ ನಾಟಿಗೆನು ಬೆಳೆಸಿದರೆ ಎಷ್ಟು ಚೆನ್ನಾಗಿ ನಾಟಿಗೆ ಬಂದಿದೆ ಅಂತ. ಬನ್ನಿ, ಈ ವಿಷಯವಾಗಿ ಸಂಪೂರ್ಣವಾಗಿ ಒಂದು ರೈತರನ್ನು ಭೇಟಿಯಾಗೋಣ. ಏನ್ ಹೇಳ್ತಾರೆ ಕೇಳೋಣ. ಬನ್ನಿ, ರೈತರಾದಂತ ಮಹೇಶ್ ಕುಮಾರ್ ಮಡ್ಪತಿ ಅವರು ಇಲ್ಲಿದ್ದಾರೆ. ನಮಸ್ಕಾರ ಸರ್. ಕರುನಾಡ ಕಿರಣ ಚಾನಲ್ಗೆ ಸ್ವಾಗತ ಸರ್. ಏನೇನು ಬೆಳೆ ಬೆಳಿತೀರಾ ಸರ್? ಇಲ್ಲಿ ನಾವು ಸುಮಾರು 25 ವರ್ಷದಿಂದ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಸರ್. ಎಸ್ಪೆಷಲಿ ನಾವು ತೋಟಗಾರಿಕೆ ಬೆಳೆಗಳಾದಂಥ ಫ್ಲವರ್ಸ್ ಹೂವು ಹೆಚ್ಚಿಗೆ ಮಾಡ್ತೀವಿ ಸರ್. ಸುಮಾರು 25 ವರ್ಷದಿಂದ ಹೂವು ಮಾಡ್ತೀವಿ. ತರಕಾರಿ ಕೂಡ ಮಾಡಿದೆ ಸರ್. ತರಕಾರಿ ಏನು ಬೆಳೆದಿರಿ ಸರ್? ತರಕಾರಿಯಲ್ಲಿ ಹಾಗಲಕಾಯಿ, ತಿಪ್ಪರೆಕಾಯಿ, ಹೀರೆಕಾಯಿ, ಸೌತೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಆಲ್ಮೋಸ್ಟ್ ತರಕಾರಿಗಳನ್ನು ಮಾಡಿದ್ದೀನಿ. ಇವಾಗ ಡೇ ಬೈ ಡೇ ಕಾಲ ಹೇಗೆ ಬದಲಾಗುತ್ತೆ ಅದೇ ಥರ ನಾವು ಕೂಡ ರೈತರು ಅಪ್ಡೇಟ್ ಆಗಬೇಕು. ಆಮೇಲೆ ಎಲ್ಲರೂ ರೈತರು ಏನು ಮಾಡ್ತಾರೆ ಅಂದರೆ, ನಮ್ಮ ಉತ್ತರ ಕರ್ನಾಟಕ ರೈತರು ಸರ್ ಇಲ್ಲಿ ಕಾಣ್ತದೆ ಇದು ಯಾವುದು? ಪೇಪರ್ ಸೇವಂತಿ. ಪೇಪರ್ ಸೇವಂತಿ ಏನ್ರಿ? ಪೇಪರ್ ಸೇವಂತಿ ಇದು ಯಾರು ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರ ರೈತರು ಕೂಡ ಮಾಡಿಲ್ಲ. ಪೇಪರ್ ಸೇವಂತಿ ಇಲ್ಲಿ ಎಲ್ಲೂ ಸಿಗಲ್ಲ. ರೈಕೋಟ ತಮಿಳುನಾಡಿಂದ ಬರುತ್ತೆ. ತಮಿಳುನಾಡಿನಿಂದ. ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದು ಸೇವಂತಿ 5 ವೆರೈಟಿ ಸೇವಂತಿ ಮಾಡಿದೆ. ಈ ಕಡೆ ಪೇಪರ್ ಸೇವಂತಿ, ಆ ಕಡೆ ರೀ ಅದು ಗುಲಾಬಿ ಸರ್. ಗುಲಾಬಿ ಏನ್ರಿ? ಗುಲಾಬಿ. ಇದು ಪೂರ್ಣಿಮಾ ಚಂದಮಾಮ ಅಂತ. ಇದು ಪೂರ್ಣಿಮಾ ಚಂದಮಾಮ. ಇದು ಚಂದಮಾಮ ವೆರೈಟಿ. ಅದು ಸೇಂಟ್ ವೈಟ್ ವೆರೈಟಿ. ಆ ಕಡೆ ಇರೋದು ಸೇಂಟ್ ವೈಟ್. ಇದು ಪೂರ್ಣಿಮಾ ಚಂದಮಾಮ. ಚಂದಮಾಮ ಅಂದ್ರೆ ಚಂದ್ರನ ತರ ಕಾಣುತ್ತೆ. ಚಂದಮಾಮ ವೆರೈಟಿ ಅಂತ ಹೇಳಿ. ಹೌದು. ಅದು ಸೇಂಟ್ ವೈಟ್ ಅಲ್ಲಿ ಕಾಣಿಸ್ತದೆ. ಸೇಂಟ್ ವೈಟ್ ಅಂದ್ರೆ ಸ್ಮೆಲ್ ಬರ್ತದೆ. ಸೇಂಟ್ ತರ ಇದೆ ಸರ್ ಒಂಥರ. ಇದು ಸೇಂಟ್ ವೈಟ್ ಸರ್ ಸೇವಂತಿ. ಇದರಲ್ಲಿ 5 ಜಾತಿ ಸೇವಂತಿ ಇದೆ. 5 ಜಾತಿ? 5 ಜಾತಿ ಸೇವಂತಿ. ನಿಮ್ಮಲ್ಲಿ ಎಷ್ಟು ಜಾತಿ? 5 ಜಾತಿ ಸೇವಂತಿಯನ್ನ ಈ ನಮ್ಮ ಲೋಕಲ್ ಗುಲ್ಬರ್ಗ ಮಾರ್ಕೆಟ್ ಯಾವ ಸೆಟ್ ಆಗುತ್ತೆ ಅದನ್ನೇ ನಾವು ಮಾಡ್ಕೊಡ್ತೀವಿ ಸರ್. ನಮ್ದು ಅಂಗಡಿ ಇದೆ ಸರ್, ಗುಲ್ಬರ್ಗ ಹೋಲ್ಸೇಲ್ ಅಂಗಡಿ ಕೂಡ ಇದೆ ಸರ್. ನಿಮ್ದೇ ಅಂಗಡಿನಾ? ಎಸ್, ನಮ್ದೇ ಅಂಗಡಿ ಸರ್. ರೈತರಿಗೆ ಏನಿದೆ ಅಂದ್ರೆ ಸರ್, ಇವತ್ತು ನಾಳ ಬಹಳ ಮಾರ್ಕೆಟ್ ಬಹಳ ಕಾಂಪಿಟೇಷನ್ ಇದೆ. ಆದ್ರೆ ಮಾಹಿತಿ ಕರೆಕ್ಟ್ ಇಲ್ಲ. ಯಾರೇ ರೈತರು ಕೂಡ 4 ದುಡ್ಡು ಗಳಿಸ್ಬೇಕು, ಏನೋ ಮಾಡ್ಬೇಕಂತಾನೆ ಮಾಡ್ತಾರೆ. ಅವ್ರಿಗೆ ಯಾವ ಸಮಯದಲ್ಲಿ 12 ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಯಾವ ಪ್ಲಾಂಟೇಶನ್ ಮಾಡೋಕೆ ಗೊತ್ತಿರಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 80% ಜನ ಯಾರು. ಆಮೇಲೆ ಎಲ್ಲ ನಾನು ಆರ್ಗ್ಯಾನಿಕ್ ಮಾಡ್ತೀನಿ. ಆಮೇಲೆ ಮೊನ್ನೆ ರಾಜಸ್ಥಾನದಿಂದ ಎರೆಹುಳ ತಂದಿದ್ದೀನಿ ಸರ್. ಇದು ಸೇಂಟ್ ಸೇವಂತಿ ಅಲ್ರಿ? ಇದು ಸೇಂಟ್ ವೈಟ್ ಸರ್. ಸೇಂಟ್ ವೈಟ್ ಇದೆ. ಸೇಂಟ್ ವೈಟ್ ಇದೆ ಸರ್. ಸ್ಮೆಲ್ ಬರ್ತದೆ. ಮಾರ್ಚ್ ಇಂದ ಅಕ್ಟೋಬರ್ ವರೆಗೂ ಪ್ಲಾಂಟೇಶನ್ ಮಾಡಿ. ಸೇಮ್ ಇದೆ ಸರ್, ಏನು ಫರಕ್ ಇಲ್ಲ. ಬಟ್ ಸ್ವಲ್ಪ ಕ್ವಾಲಿಟಿ ಇದೆ ಸರ್. ಹಾರ್ಡ್ ಬರುತ್ತೆ ಸರ್. ಹಾರ್ಡ್ ಲೈಟ್ ವೇಟ್ ಬರುತ್ತೆ. ಇದು 4 ದಿವಸ ಬಾಳುತ್ತೆ ಸರ್. ಇದು ಚಂದಮಾಮ ಸೇವಂತಿ. ಚಂದಮಾಮ ಸೇವಂತಿ. ಇದು ಸೇಂಟ್ ವೈಟ್. ಸೇಂಟ್ ವೈಟ್ ಸೇಮ್ ಇದೆ. ರತ್ನಂ ಕೂಡ ಇದೆ ಸರ್. 5 ಜಾತಿ ವೆರೈಟಿ ಇದೆ. ಈ ಸೇವಂತಿ ಎಲ್ಲಿ ಉತ್ತರ ಕನ್ನಡ ಯಾರು ಮಾಡಲ್ಲ. ಎಷ್ಟು ವರ್ಷದಿಂದ ಸರ್ ಹೂ ಬೆಳಿತಾ ಇದ್ರಿ ನೀವು? ನಾನು 25 ವರ್ಷದಿಂದ ಹೂ ಬೆಳಿತಾ ಇದ್ದೀನಿ. ಅಂದ್ರೆ ತಂದೆಯವ್ರ ಕಾಲ? ಹೌದು ಸರ್, ತಲಾಂತರದಿಂದ ಹೂ ಬೆಳಿತಾ ಇದ್ದೀನಿ. ಇವಾಗೆಲ್ಲ ನಾನೇ ನರ್ಸರಿ ಮಾಡ್ಕೊಂಡು ಫಸ್ಟ್ ನಾ ರೈತರಿಗೆ ಕೊಡ್ಬೇಕಾದ್ರೆ ಫಸ್ಟ್ ನಾನೇ ಡೆಮೋ ಮಾಡ್ತೀನಿ ಸರ್. ಮಧ್ಯದಲ್ಲಿ ಒಂದೊಂದು ಗುಲಾಬಿ ಹೂ ಹಚ್ಚಿದ್ರೆ ಗುಲಾಬಿ ಮಧ್ಯದಲ್ಲಿ ಗುಲಾಬಿ. ಎಷ್ಟು ಫೀಟ್ ಹಚ್ಚಿದೆ ಸರ್ ಮಧ್ಯದಲ್ಲಿ? ಸಾಲಿನ ಸಾಲ 3 ಫೀಟ್ ಇದೆ ಸರ್. 3 ಫೀಟ್. ಸಾಲಿನ ಸಾಲ 5 ಫೀಟ್ ಇದೆ. ಗಿಡದಿಂದ ಗಿಡಕ್ಕೆ 3 ಫೀಟ್. ಸರ್ ಎಷ್ಟು ತಿಂಗಳಿಗೆ ಬರುತ್ತದೆ ಹೂ? ಹಚ್ಚಿದ 3 ತಿಂಗಳಿಗೆ ಬರುತ್ತೆ. 3 ತಿಂಗಳು ಅಂದ್ರೆ ಎಷ್ಟು ಸಾರಿ ಕಟಾವ್ ಮಾಡ್ಬೋದು ನೀವು? 1 ತಿಂಗಳವರೆಗೂ ಕಟಾವ್ ಮಾಡ್ಬೋದು. ಅಲ್ಲ, ಎಷ್ಟು ಸಾರಿ ಕಟಾವ್ ಆಗ್ಬೋದು? 2 ತಿಂಗಳವರೆಗೂ ಕಟಾವ್ ಮಾಡ್ಬೋದು ಸರ್. 3 ಡೇಸ್ 4 ಡೇಸ್ ಒಂದ್ಸಲ. 3 ಡೇಸ್ 4 ಡೇಸ್ ಕಂಪಲ್ಸರಿ. ವೀಕ್ಲಿ 2 ಟೈಮ್ಸ್. ಸರ್ ಅತಿ ಹೆಚ್ಚು ಹೂ ಬೆಳೆದು ಎಲ್ಲಿ ಸರ್? ನಮ್ಮ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಹಾಗರ್ಗ, ಮಾಲ್ಗತ್ತಿ ಲೋಕಲ್ ಅಲ್ಲಿ ಅಜತ್ಪುರ ಆ ಕಡೆನೇ ಹೂವು ಬೆಳಿತಾರೆ. ಆಮೇಲೆ ಇವಾಗ ಹೆಂಗಾಗಿದೆ ಅಂತ ಸರ್, ರೈತರು ಬೆಳಗ್ಗೆ ಎದ್ದಿದ ತಕ್ಷಣ ಗೌರ್ಮೆಂಟ್ ಸರ್ವೆಂಟ್ ಯಾವ ತರ ಡ್ಯೂಟಿ ಹೋಗ್ತಾನೆ 10 ರಿಂದ 5 ಗಂಟೆ ನಾವು 1 ದಿವಸದಿಂದ ಅವ್ರು ಕ್ಯಾಲ್ಕುಲೇಷನ್ ಹಾಕೊಂತಾರೆ. ನಾವು ಕೂಡ ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಾವು ಎದ್ದೀವಿ ಅಂದ್ರೆ ನನ್ನೊಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿಗೆ ಹಾಲು ಮೊಸರು ತುಪ್ಪ ಎಷ್ಟು ಅಷ್ಟರೇ ಬೆಳೆಸಬೇಕು. ಸುಮ್ಮನೆ ತೊಗರಿ ಹಾಕ್ಬಿಡ್ತೀವಿ. ಈ ವರ್ಷ ನೋಡಿ ಅತಿ ಮಳೆ ಆಗ್ಬಿಡ್ತು, ನಾವು ಸರ್ಕಾರಕ್ಕೆ ಹೋಗಿ ಅದು ಕೊಡಿ ಇದು ಕೊಡು ಅಂತೆಲ್ಲ. ಸರ್ಕಾರ ಕೇಳೋದು ಇದೆ. ನಾನು ಓಪನ್ ಆಗಿ ಕೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ನಾವು ಸಬ್ಸಿಡಿ ಕೊಡಬೇಡಿ. ಯಾವ್ದಕ್ಕೆ ಸಬ್ಸಿಡಿ ಕೊಡ್ಬೇಕು ಅದಕ್ಕೆ ಸಬ್ಸಿಡಿ ಕೊಡಿ. ಲೈಟ್ 7 ಗಂಟೆ ಮಾತ್ರ ವಿತೌಟ್ ಡಿಸ್ಟರ್ಬೆನ್ಸ್ ಲೈಟ್ ಕೊಡಿ. ಅದು ಹಣೆ ಬರದಲ್ಲಿ ನೀರು ಯಾರಿರ್ತ ಅವ್ರು ಮಾಡ್ತಾರೆ. ಮಾಡೋದಿಲ್ಲ, ಹೋಗಿ ಸರ್ಕಾರ ಸಬ್ಸಿಡಿ ಅದು ಕೊಡಿ ಇದು ಕೊಡಿ ಅಂತ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪು ಆಗುತ್ತೆ ಸರ್. ನಾವು ಮಾಡಿರೋ ಕೆಲಸ ಮಾತಾಡಬೇಕು. ರೈತರ ಅಂದಮೇಲೆ ಸುಮ್ಮನೆ ಬಂದು ಯಾವುದೋ ಒಂದು ನರ್ಸರಿ ಮಾಡಿದ್ದಾರೆ. ನರ್ಸರಿಲಿ ಕೂಡ ಬಹಳ ಕಾಂಪಿಟೇಷನ್ ಇದೆ. ಆದ್ರೆ ಯಾವಾಗ್ಲೂ ಯಾರು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಡಿಸ್ಪ್ಲೇ ಮಾಡಲ್ಲ. ಒಂದು ಎರಡನೇದಿಂದ ನಾನು ಏನೇ ಪ್ಲಾಂಟ್ ಕೊಟ್ಟರು ನಾನು ಫೀಲ್ಡ್ ಅಲ್ಲಿ ಇರ್ತೀನಿ ಸರ್. ಬೆಳಿಗ್ಗೆ 5 ಗಂಟೆಗೆ ಇರ್ತೀನಿ. ಗುಲ್ಬರ್ಗದಿಂದ ಬರ್ತೀನಿ ಸರ್. ಮಾರ್ನಿಂಗ್ 5 o'clock ಮುಂಜಾನೆ. ಬೆಳಿಗ್ಗೆ 5 ಗಂಟೆಗೆ ಬಂದು ಇಲ್ಲಿ ಸುಗಂಧರಾಜ್ ಇದೆ ಸರ್.
ಹೂಗಳ ರಾಜ ಅಂತ ಹೇಳಿ. ಹೂಗಳ ರಾಜ ಸುಗಂಧ, ಹಣ್ಣಿನ ರಾಜ ಮಾವು, ಹೂಗಳ ರಾಜ ಸುಗಂಧ ರಾಜ. ಸುಗಂಧ ರಾಜ ಏನ್ ಸರ್? 1 ಎಕರೆ ಹಚ್ಚಿದ್ದೀನಿ ಸರ್. ಇದು ಸುಮಾರು ಒಂದು ದಿವಸಿಗೆ 20 kg ಬರ್ತಾ ಇದೆ. ನವೆಂಬರ್ ಡಿಸೆಂಬರ್ ಜನವರಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸರ್. ಹ್ಯಾಂಗ್ ಕೆಜಿ ಮಾರಾಟ ಆಗ್ತದೆ ಸರ್? ಇವತ್ತು ಒಂದು 200 ರೂಪಾಯಿ kg ಮಾಡಿದ್ದೀನಿ ಸರ್. 200 rupees kg. ಸರಾಸರಿ ಅವರೇಜ್ 100 ರೂಪಾಯಿ ಹಿಡ್ಕೊಂಡು ಹೋದ್ರು ಕೂಡ ಹೂಗಳ ರಾಜ ಅಂತ ಹೇಳ್ತಾರೆ ಸರ್. ಹೂಗಳ ರಾಜ, ಹೂಗಳ ರಾಜ, ಸುಗಂಧ ರಾಜ, ಸುಗಂಧ ರಾಜ ಅಂತಾರೆ. ಇಲ್ಲ ಕಟಾವ್ ಆಗದಂಗೆ ಕಾಣಿಸ್ತದೆ. ಬೆಳಿಗ್ಗೆ 7-6 ಗಂಟೆಗೆ ಕಟಾವ್ ಮಾಡ್ತೀವಿ ಸರ್. ಕಟಾವ್ ಮಾಡ್ಕೊಂಡು ಗುಲ್ಬರ್ಗ ಹೋಗ್ಬಿಡ್ತೀನಿ. ಇದು ಡೈಲಿ ಬರುತ್ತೆ ಸರ್. ಒಂದ್ಸಲ ಪ್ಲಾಂಟೇಶನ್ ಮಾಡಿದ್ರೆ 2 ವರ್ಷ ಕಂಟಿನ್ಯೂ ಬರುತ್ತೆ ಸರ್. ಒಂದು ಸರಿ ಇದು ಮಾಡಿದ್ರೆ 2 ವರ್ಷ ಕಂಟಿನ್ಯೂ ಬರುತ್ತೆ. ಡೈಲಿ ಹಾಲು ಯಾವ ತರ ಹೇಳ್ತೀವಿ ಅದೇ ತರ ಇದು. ರೈತರು ಇದಕ್ಕೆ ಸ್ವಲ್ಪ ಫೋಕಸ್ ಮಾಡಬೇಕು. ಈಗ ನಮ್ದು ಯಾಕಂದ್ರೆ ಅಂಗಡಿ ಬೇರೆ ಏನಿದೆ ಸರ್. ನಾವು ಬರೀ ನರ್ಸರಿ ಮಾಡಿ ಹೋಗೋರಲ್ಲ. ಯಾವುದೇ ರೈತ ಕೊಟ್ಟರು ಕೂಡ ಇಲ್ಲ ಸರ್, ಒಂದೇನ್ ಮಾನಿಸ್ಬೇಕಂದ್ರೆ ನೀವು ಸ್ವತಃ ನೀವೇ ಬೆಳೆದು ನೀವೇ 5 ಗಂಟೆ ಹೆಮ್ಮೆಯಿಂದ ಹೇಳ್ತೀನಿ. ಮಾರ್ಕೆಟ್ ಅಲ್ಲೂ ಕೂಡ ಕೇಳ್ಬೋದು. ನಾನು 100 ಸಲ ಒತ್ತಿ ಹೇಳ್ತೀನಿ, ರೈತರಿಗೆ ಎಕ್ಸ್ಪೋಸ್ ಕೊಡೋದು ಬೇಡ, ನಾವು ಮಾತಾಡೋದು ಬೇಡ, ನಾವು ಮಾಡಿರೋ ಕೆಲಸ ಮಾತಾಡೋದು. ಇದು ಮಗ್ಗಿದೆ ಹೂವು ಎಲ್ಲಾದ್ರೂ ಇಲ್ಲ? ಬೆಳಿಗ್ಗೆ 7 ಗಂಟೆಗೆಲ್ಲ ಅಷ್ಟೇ ಓಪನ್ ಆಗುತ್ತೆ. ಈ ತರ ವೈಟ್ ಇದೆಯಲ್ಲ ಸರ್, ಇದು ಬೆಳಗ್ಗೆ 6 ಗಂಟೆ 6:30 ಹೊರಗೆ ಬಂದಿದೆ. ಇವಾಗ ಬೆಳಗ್ಗೆ ಎಷ್ಟು ಗಂಟೆ ಕಡಿತೀರಿ ಸರ್? 6 ಗಂಟೆ ಕಟಾವ್ ಸ್ಟಾರ್ಟ್ ಸರ್. ವೈಟ್ ಆಗುತ್ತೆ ಸರ್. ವೈಟ್ ಆಗಿ ಸೈಡಿಗೆ ಬಂದಿದೆ ಸರ್. ಅದನ್ನೇ ಕಟಾವ್ ಮಾಡ್ತೀವಿ ಸರ್. ಈ ತರ ಫ್ಲವರ್ಸ್ ಕಟಾವ್ ಇದೆ ಇಲ್ಲೊಂದು ಸರ್. ಇದು ಆಗಿರೋ ಕಟಾವ್ ಸರ್. ಇದು ಮಗು ಹೂ ಬಿಡೋದು ಸರ್. ಅದಾದ್ಮೇಲೆ ಎಲ್ಲ ಮುಗಿದು ಹೋಗುತ್ತಲ್ಲ ಸರ್. ಇದನ್ನ ಎರೆಹುಳಕ್ಕೆ ಯೂಸ್ ಮಾಡ್ತೀನಿ. ಇದನ್ನ ಕಟ್ ಮಾಡ್ಬಿಡ್ತೀನಿ ಸರ್. ಕಟ್ ಮಾಡಿ ಎರೆಹುಳಕ್ಕೆ ಅಂತ ಮಾಡಿದೀನಿ ಸರ್. ನೋಡ್ತಾ ಸರ್. ಯಾವ್ದು ಆಲ್ಮೋಸ್ಟ್ ಆರ್ಗಾನಿಕ್ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಸಾವಯವ. ಒಂದೊಂದ್ಸಲ ಸ್ವಲ್ಪ ಸಮಯ ನಮ್ಗೆ ವಾತಾವರಣ ಸೆಟ್ ಆಗಲಿ ನನ್ನ ಪಕ್ಷದಲ್ಲಿ ಯೂಸ್ ಮಾಡಲೇಬೇಕಂದಾಗ ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಇಲ್ಲ. ಆಲ್ಮೋಸ್ಟ್ ಸಾವಯವನ ಮಾಡ್ತೀನಿ ಸರ್. ಇದು 6 ಎಕರೆ ಪೂರ ಹೂವಿದೆ ಸರ್. 6 ಎಕರೆ. 1/2 ಎಕರೆ ಸರ್ ನರ್ಸರಿ ಮಾಡಿದ್ರಂತ ಎಲ್ಲಿ ನರ್ಸರಿ? ಇಲ್ಲೇ ಇದೆ ಸರ್ ನರ್ಸರಿ. ಮತ್ತೆ ಬೇರೆ ಸರ್ ಯಾವ ಹೂ? ಈ ಕೆಳಗಡೆ ಒಂದು ಬಿಜ್ಲಿ ಅಂತ ಇದೆ ಸರ್. ಬಿಜ್ಲಿ ಏನು ಸರ್? ಬಿಜ್ಲಿ ಸರ್. ಅದು ಸೇವಂತಿ ಸರ್. ಅಪ್ ಟು ಜನವರಿಗವರು ಫೆಬ್ರವರಿಗವರು ಹೋಗ್ಬಿಡುತ್ತೆ ಸರ್. ನಮ್ಮಲ್ಲಿ ಫೆಬ್ರವರಿ ಸಂಕ್ರಾಂತಿಯಿಂದ ಬಿಸಿಲು ಹೆಚ್ಚಾಗಿದೆ, ಸೇವಂತಿ ಹೋಗ್ಬಿಡುತ್ತೆ ಸರ್. ಟೆಂಪ್ರೇಚರ್ ಆಗಲ್ಲ. ಬಿಸಿಲು ಹೋಗ್ಬಿಡುತ್ತೆ. ಬಿಸಿಲು ಆಯ್ತು ಅಂದ್ರೆ ನಮ್ಮ ಟೆಂಪ್ರೇಚರ್ ಹೋಗ್ಬಿಡುತ್ತೆ ಸರ್. ಅಲ್ಲಿ ಬಿಜ್ಲಿ ಅಂತಾರೆ ಸರ್. ಅದು ಜನವರಿ ಅಪ್ ಟು ಮಾರ್ಚ್ ಏಪ್ರಿಲ್ ವರೆಗೂ ಬರುತ್ತೆ ಸರ್. ಬಿಜ್ಲಿ ಅಂತ ವೆರೈಟಿ ಇದೆ ಸರ್. ಇದು ಮುಗಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಸರ್. ನಾನು ಬೆಳಗ್ಗೆ 6 ಜನ ಲೇಬರ್ ಇದ್ದಾರೆ ಸರ್. ಮೀಡಿಯಾದಲ್ಲಿ ಹೇಳ್ತೀನಿ, ರೈತರು ಅಪ್ಡೇಟ್ ಆಗಬೇಕು. ಸುಮ್ಮನೆ ಯಾರೋ ಮಾಡಿದಾರೆ, ಗುರುಗಳು ಮಾಡಿದ್ರೆ ಬಂದು ನೋಡೋದು ಬೇಡ. ನಾನು ಬಂದ್ರೆ ಡ್ರೆಸ್ ಚೇಂಜ್ ಮಾಡೀನಿ ಸರ್. ನಾನು ಯಾಕಂದ್ರೆ ಸುಮ್ಮನೆ ಮೀಡಿಯಾದವ್ರು ಇರ್ತಾರೆ, ಯಾರೋ ಹೆಂಗೋ ಅಂತ ಡಿಸ್ಪ್ಲೇ ಬೇಡ. ಓಪನ್ ಹೇಳ್ತೀನಿ, ನಾನು ಫೀಲ್ಡಿಗೆ ಬಂದು ವಿಸಿಟ್ ಮಾಡ್ರಿ. ಮತ್ತೆ ಈ ನರ್ಸರಿ ಬಗ್ಗೆ ಮಾತಾಡೋದು ಬೇಡ, ಬೇರೆ ನರ್ಸರಿ ಬಗ್ಗೆ ಹೇಳೋದು ತಪ್ಪಾಗುತ್ತೆ ಸರ್. ನಾನು ಫಸ್ಟ್ ರೈತರು ಅನ್ನೋದೇ ಅಷ್ಟೇ ಇದೆ ಸರ್. ಕ್ಯಾಲ್ಕುಲೇಷನ್ ಇಲ್ಲ, ಪ್ಲಾನ್ ಇಲ್ಲ. ಸುಮ್ಮನೆ ಏನೋ ಮಾಡ್ತಾರೆ, ಏನೋ ಹೇಳ್ತಾರೆ. ಆಯ್ತು, ನಾನು ಅಂತೀನಿ ಒಟ್ಟಾರೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ರೈತರನ್ನ ಭೇಟಿ ಆಗ್ಬೇಕು. ನಾವು ಆಫೀಸ್ ಹತ್ರ ಹೋಗಿ ಸರ್ಕಾರ ಸವಲತ್ತು ಏನ್ ಸಿಗುತ್ತೆ ಅಂತಂದ್ರೆ ಅದು ಡೆವಲಪ್ಮೆಂಟ್ ಆಗಲ್ಲ. ಆ ಸರ್ಕಾರಕ್ಕೂ ಕೂಡ ತೊಂದರೆ ಆಗುತ್ತೆ. ಮಾಡಿ ತೋರಿಸ್ಬೇಕು, ಆವಾಗ ಸವಲತ್ತು ತಾನೇ ಬರುತ್ತೆ. ನಾವು ಕೆಲಸನೇ ಮಾಡಂಗಿಲ್ಲ, ನಮ್ಗೆ ಅದು ಕೊಡಿ ಇದು ಕೊಡಿ ಅಂದ್ರೆ ಅದು ನನ್ಗೆ ವೈಯಕ್ತಿಕ ಸರಿ ಅನ್ಸಲ್ಲ ಸರ್. ಇಲ್ಲಿ ಎರೆಹುಳ ಗೊಬ್ಬರ ಮಾಡಿದ್ದೀನಿ ಸರ್. ಈ ಕಡೆ ಇದು ದಸರಾದಲ್ಲಿ ನಾನು ಚೆಂಡು ಹೂ ಬೆಳೆದಿದ್ದೆ ಸರ್. ಅತಿ ಮಳೆಯಾಗಿ ದಸರಾದಲ್ಲಿ ಚೆಂಡು 80 ರೂಪಾಯಿ kg ಮಾಡಿದ್ದೀನಿ. 1 ತಿಂಗಳಲ್ಲಿ 1,30,000 ಮಾಡಿದ್ದೀನಿ. 7,000 ಪ್ಲಾಂಟ್ಸ್. 1 ತಿಂಗಳಲ್ಲಿ 1,30,000. 80 ರೂಪಾಯಿ ರೇಟ್ ಇತ್ತು ಸರ್. ಅದಾದ್ಮೇಲೆ ವೇಸ್ಟ್ ಯಾಕೆ ಮಾಡ್ಬೇಕು ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಲೇಯರ್ ಬೈ ಲೇಯರ್ ನಾನು ಹೊಲದಾಗೆಲ್ಲ ಕಸ ಸದಿ ಹೊಡಿತೀವಿ ಸರ್. 1 ಲೇಯರ್ ಹುಲ್ಲ, 1 ಲೇಯರ್ ಚೆಂಡು, 1 ಲೇಯರ್ ಗೊಬ್ಬರ, ಹಿಂಗ್ ಲೇಯರ್ ಬೈ ಲೇಯರ್ ಕೆಳಗಡೆ ಪ್ಲಾಸ್ಟಿಕ್ ಹಾಕಿಸಿ ಎಲ್ಲ ಗೊಬ್ಬರ ಹಾಕಿಸಿದ ಮೇಲೆ ಇದು ರೈನ್ ಪೈಪ್ ಇದೆ ಸರ್. ಒಳಗಡೆ ಎರೆಹುಳ ಅಂತ ಬರುತ್ತೆ ಸರ್, ರೈತನ ಮಿತ್ರ. ಹಾ, ಅಥವಾ ಅಂತ ಹೇಳ್ತಾರಲ್ಲ ಸರ್, ಅದು ಬಿಟ್ಟಿದ್ದೀನಿ. ಇದು ರಾಜಸ್ಥಾನದಿಂದ ತಂದಿದ್ದೀನಿ ಸರ್ ಎರೆಹುಳ. ಅಲ್ಲಿ 150 ರೂಪಾಯಿ kg ಇದೆ, ಇಲ್ಲಿ 500 ರೂಪಾಯಿ kg ಕೊಟ್ಟಿದ್ದಾರೆ ಸರ್. ಅಂದ್ರೆ ಎಷ್ಟು ದಿನಕ್ಕೆ ಯೂಸ್ ಆಗ್ತದೆ? ಇದು 3 months ಅಲ್ಲಿ ರೆಡಿ ಆಗುತ್ತೆ. ಇದನ್ನ ಹೊರಗಡೆ ಸಾವಯವ. ಹೌದು ಸರ್. ಇದರ ಪ್ಲಾಸ್ಟಿಕ್ ಕಲ್ಲ ಕಾಜ ಬಿಟ್ರೆ ನೀವು ಏನು ಹೊಲದಾಗ ಇರ್ತದೆ ಎಲ್ಲಾನು ಹಾಕ್ಬೋದು. ಪ್ಲಾಸ್ಟಿಕ್ ಕಾಜ ಕಲ್ಲು 3 ಬಿಟ್ಟು ಕೊಳೆಯುವಂತ ಐಟಮ್ ಏನೇ ಇರಲಿ ಹಾಕ್ಬೇಕು. ಇದು ಬಿಜ್ಲಿ ಸರ್. ಇದು ಬಿಜ್ಲಿ ಅಂತಂದ್ರೆ ಇದನ್ನು ಕೂಡ ಹೂವಾನೆ ಸರ್. ಇದು ಫ್ಲವರೇ. ಇದು ಹೈ ಟೆಂಪರೇಚರ್ ಬರುತ್ತೆ. ಕಾಂಗ್ರೆಸ್ ರೀತಿ ಇದೆ ಸರ್. ಹೌದು ಸರ್, ಕಾಂಗ್ರೆಸ್ ತರನೇ ಇದೆ ಸರ್. ಕಾಂಗ್ರೆಸ್ ತರನೇ ಇದೆ ಕಾಂಗ್ರೆಸ್ ಬಿಜ್ಲಿ ಸರ್. ಇದು ವಿಂಡೋಸ್ ಕಂಪ್ನಿ ಇದೆ ಸರ್. ಇದು ಒಳ್ಳೆ ಕ್ವಾಲಿಟಿ ಇದೆ ಸರ್. ನಾ ಏನೇ ಮಾಡಿದ್ರು ಕೂಡ ನರ್ಸರಿ ಇದ್ರೆ ಫಸ್ಟ್ ನಾ ಡಿಸ್ಪ್ಲೇ ಮಾಡ್ತೀನಿ ಸರ್. ಸುಮ್ಮನೆ ಬನ್ರಿ ವೈರಿ ಅಂತ ತಗೊಂಡು ಆಲ್ಮೋಸ್ಟ್ 90%
ಫೋನ್ ಮೇಲೆ ಬುಕಿಂಗ್ ಇದ್ರೆ ಮಾತ್ರ ಮಾಡ್ತೀನಿ. ಅವು ಪ್ಲಾಂಟ್ಸ್ ಏನಾಗುತ್ತೆ ಸರ್, ನರ್ಸರಿಯಲ್ಲಿ ಟೆಂಪರೇಚರ್ ಹೈ ಆಯ್ತಂದ್ರೆ ಡೈಲಿ ಡೇ ಹೈಟ್ ಆಗುತ್ತೆ. ಹೈಟ್ ಆಗಿತ್ತು ಅಂದ್ರೆ ರೈತರಿಗೆ ತೊಂದರೆ ಆಗುತ್ತೆ. ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಅದಕ್ಕೆ ಇದು ಬುಲೆಟ್ ರೋಸ್ ಸರ್. ಗುಲಾಬಿದಲ್ಲೇ ಬುಲೆಟ್ ಬಟನ್ ಮತ್ತೆ ಬುಲೆಟ್ ಪನೀರ್ ಅಂತ ಬರುತ್ತೆ ಸರ್. ಇದು ಬುಲೆಟ್ ರೋಸ್ ಸರ್. ಒಂದ್ಸಲ ಹಚ್ಚಿದ್ರೆ ಸುಮಾರು 15 ವರ್ಷ ಬರುತ್ತೆ ಸರ್. ಇದು ಕೂಡ ಡೈಲಿ 15 ವರ್ಷ. ಎಷ್ಟು ವರ್ಷ ಆಯ್ತು ಹಚ್ಚಿ ಸರ್? ಇದು 6 ತಿಂಗಳು ಆಯ್ತು ಸರ್. ಮೊನ್ನೆ ಜೂನಿಗೆ ಹಚ್ಚಿದ್ದೀನಿ ಸರ್. ಇದರಲ್ಲಿ ಸೆಂಟ್ರಲ್ಲಿ ಮತ್ತೆ ಇದೆಲ್ಲ ಸೋಯಾಬೀನ್ ಅದರ ರಾಶಿ ಆಗಿದ್ದು ಕೂಡ ಸೆಂಟ್ರಲ್ಲಿ ಹಾಕೊಂಡ್ಕಿಸಿ ಇದನ್ನ ರೋಟ್ ಇದನ್ನ ಮತ್ತೆ ಗೊಬ್ಬರ ಮಾಡಿ ಮತ್ತೆ ಗೊಬ್ಬರ ಸರ್ ಇಲ್ಲಿದೆ ನೋಡಿ ಸರ್. ಎಷ್ಟು ಸರ್ ಇದು ಬುಲೆಟ್ ಗುಲಾಬಿ? ಬುಲೆಟ್ 1500 ಪ್ಲಾಂಟ್ಸ್ ಇದೆ ಸರ್. 15 ನನ್ನ ಅಂದಾಜು ಡೈಲಿ ಒಂದು 30-40 kg ಬರ್ಬೇಕು ಸರ್ ನನ್ನ ಪ್ಲಾಂಟ್ ಪ್ರಕಾರ ಪರ್ ಡೇ. ಒಂದು ದಿವಸಕ್ಕೆ ಒಬ್ಬರೇ ಮಾಡ್ತೀರಾ ಸರ್? ಅಣ್ಣ ತಮ್ಮ 6 ಜನ ಕೆಲಸ ಮಾಡೋರು ಇದ್ದಾರೆ ಸರ್. ಅವ್ರ ಹೆಸರು ನಮ್ಮ ಬ್ರದರ್ ಅಂಗಡಿಯಲ್ಲಿ ಇರ್ತಾರೆ ಸರ್. ಅವರು ಬರ್ತಾರೆ ಸರ್. ಮೇಂಟೆನೆನ್ಸ್ ಎಲ್ಲ ನಾನು ಮಾಡ್ತೀನಿ. ಎಲ್ಲ ಡ್ರಿಪ್ ಇರಿಗೇಷನ್ ಸರ್. ಅಡಿ ಅಂತಿರ್ಲಿ ಸರ್. ನಗು ಚೆಂಡು ನಗು ಸರ್. ಈ ಚೆಂಡು ಅಂದ್ರೆ ಜರ್ಮನ್ ಅಂತ ಸರ್. ಗಿಲಾಡಿ ಅಂತ ಹೇಳ್ತಾರೆ ಸರ್. ಜರ್ಮನ್ ಪಕ್ಕ ನಿಮ್ಮ ಹಿಂದ್ಗಡೆ ಇದೆ ಚೆಂಡು ಸರ್. ಇದು ಚೆಂಡು. ಹಾಂ ಸರ್. ಅದರಲ್ಲಿ 2 ವೆರೈಟಿ ಬರುತ್ತೆ ಸರ್. ಇದು ಬೇರೆ ರೀತಿ, ಅದು ಬೇರೆ ರೀತಿ. ಹೌದು ಸರ್. ಅದು ಬೇರೆ ಸರ್. ಇದು ಬೇರೆ ಸರ್. ಅದು 3 ತಿಂಗಳಲ್ಲಿ ಹೋಗ್ಬಿಡುತ್ತೆ ಸರ್ ಚೆಂಡು. ಇದು ಗಿಲಾಡಿಯ ಸುಮಾರು ಒಂದು 5 ತಿಂಗಳ ಕಂಟಿನ್ಯೂ ಬರುತ್ತೆ ಸರ್. ಗಿಲಾಡಿ ಅಂತ ಚಪ್ಪಲಿ ಬಿಡು ಅಂತ ಇಲ್ಲ ರೀ? ಹಾಂ ಸರ್. ಇದೇನು ಮಾಡಿ ಸರ್ ನರ್ಸ್? ಇದು ಸರ್ ಇದು ಚೆಂಡು ಸರ್. ಚೆಂಡು ಏನು ಸರ್? ಸರ್ ಇದು ನರ್ಸರಿ ಅಂತಿಲ್ಲ, ಯಾವ ರೀತಿ ಮಾಡ್ಬೇಕು ಸರ್ ಇದು ಮಾಡ್ಬೇಕಾದ್ರೆ? ಅದು ಒಂದು ಕೋಕೋಪಿಟ್ ಅಂತ ಇದೆ ಸರ್. ತೆಂಗಿನ ಕಲ ಸ್ವಲ್ಪ ಇದು ಸರ್. ಇದು ಕೋಕೋಪಿಟ್ ಅಂತ ಸರ್. ಇದು ಕೋಕೋಪೀಟ್ ಸರ್ ಅಂದ್ರೆ ತೆಂಗಿನ ಪೌಡರ್ ಇರುತ್ತೆ ಸರ್. ಇದರಲ್ಲೇ ಜರ್ಮಿನೇಷನ್ ಆಗುತ್ತೆ. ತೆಂಗಿನ ಪೌಡರ್ ಅಂದ್ರೆ ಈ ನಮ್ದು ಎರೆಹುಳ ಎಳ್ನೀರು ಕುಡಿತೀವಲ್ಲ ಸರ್, ಅದ್ರ ವೇಸ್ಟ್ ಆಗಿರೋದು ಬೆಂಗಳೂರಿಂದ ತರಿಸ್ತೀನಿ ಸರ್. ಬೆಂಗಳೂರಿಂದ ತರಿಸ್ತೀನಿ ಸರ್. 25 kg ಇದೆ ಸರ್. 270 ರೂಪಾಯಿ ಒಂದು ಬ್ಯಾಗ್ ಇರುತ್ತೆ ಸರ್. ಇದರಲ್ಲೇ ನಾವು ಮಣ್ಣು ಹಾಕಲ್ಲ ಸರ್. ಯಾವುದೇ ಸಸಿ ಮಾಡ್ಬೇಕಾದ್ರೆ ಇದರಿಂದನೇ ಮಾಡಿಸ್ತೀವಿ. ಎಲ್ಲಾನು ಸರ್. ಎಲ್ಲ ಕಬ್ಬ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ವೇಟ್ಲೆಸ್ ಸರ್. ವೇಟ್ಲೆಸ್. ಈ ಥರ ಅಲ್ಲಿ 126 ಒಂದು ಟ್ರೇ ಬರುತ್ತೆ ಸರ್. ನಿಮ್ಗೆ ಯಾವುದು ಅಂದ್ರೆ ಇದು ಎಷ್ಟು ದಿನ ಇಟ್ಟರು ಇದು ಆಗಲ್ಲ ಸರ್? ಏನಾಗಲ್ಲ ಸರ್. 25 ಡೇಸ್ ಇಲ್ಲಿದೆ ನೋಡಿ ಸರ್. ಡೇಟ್ ಕೂಡ ಇದೆ ನೋಡಿ ಸರ್. ಇಲ್ಲಿ ಸರ್ 15/11/2025 ಇದು ಪ್ಲಾಂಟೇಶನ್ ಮಾಡಿ ಸರ್. 1 ತಿಂಗಳಲ್ಲೇ ಚೆಂಡು ಕೊಡ್ತೀನಿ ಸರ್. ಆಕ್ಚುಲಿ 25 ದಿವಸದೇ ಚೆಂಡು ಪ್ಲಾಂಟ್ಸ್ ಹಚ್ಚಬೇಕು ಸರ್. ನಾನು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಸರ್. 25 ದಿವಸ ಚೆಂಡು ಹಚ್ಚಿದಾಗ ಮಾತ್ರ ರೈತರಿಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು 25 ವರ್ಷ ಸರ್ವಿಸ್ ಫ್ಲವರ್ದೇ ಮಾಡಿದ್ದೀನಿ. ಇದು ಹೆಚ್ಚಿಗೆ ಹೈಟ್ ಆಗಲತ್ತು ಅಂದ್ರೆ ಇವೆಲ್ಲ ಸ್ಪ್ರೇ ಬರುತ್ತೆ ಸರ್. ಸ್ಪ್ರೇ ಏನ್ ಬರುತ್ತೆ ಅಂದ್ರೆ ಇದು ಪ್ಲಾಂಟ್ಸ್ ಅನ್ನ ಡೆವಲಪ್ ಆಗ್ಲತ್ತು ಅಂದ್ರೆ ಸ್ಪ್ರೇನು ಕೂಡ ಮಾಡಬಹುದು. ಆ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಸರ್, ಹೋಲ್ಡ್ ಆಗುತ್ತೆ. ಅದು ರೈತರಿಗೆ ಏನಾಗಲ್ಲ, ಗೊತ್ತಾಗಲ್ಲ ಏನಾಗಿದೆ ಅಂತ ಹೇಳಿ. ನಾವು ಕೂಡ ರೈತರು ಇದ್ವಿ ಸರ್. ಅದು ಹೆಂಗ್ ತರ ಮಾಡ್ತಾರೆ ಏನು ಅದು ಇಲ್ಲಿವರೆಗೂ ನಾನು ಮಾಡಿಲ್ಲ. ನಾನು ಸುಮಾರು ಪ್ಲಾಂಟ್ಸ್ ಕೂಡ ಮಾಡಿದ್ದೀನಿ. ಬೇರೆಯವ್ರ ಬಗ್ಗೆ ಮಾತಾಡ ತಪ್ಪು ಆಗುತ್ತೆ ಸರ್. ಅಂದ್ರೆ ಹೇಳ್ತಾ ಇದ್ದೀನಿ, ರೈತರು ಅಲರ್ಟ್ ಆಗಬೇಕು. ಎಷ್ಟು ರೂಟ್ಸ್ ಹೆಂಗೆ, ಸ್ಟೆಮ್ ಏನು, ಅದ್ರ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಮಾಡ್ಬೇಕು ಸರ್. 25 ದಿವಸ ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ. 25,000 ಪ್ಲಾಂಟ್ಸ್ ಇದೆ ಸರ್. ಟೋಟಲಿ 25,000. ಹೌದು ಸರ್. 25,000 ಪ್ಲಾಂಟ್ಸ್ ಇದೆ ಸರ್. ಇದೆಲ್ಲ ಆರ್ಡರ್ ಇದ್ರೆ ಮಾಡ್ತೀನಿ ಸರ್. ಸುಮ್ಮನೆ ಬೇರೆಯವ್ರ ತರ ಮಾಡಿ ಅಡ್ವಾನ್ಸ್ ಮಾಡಿಟ್ರೆ ಏನಾಗುತ್ತೆ ಸರ್, ನಮ್ಗೆ ಲಾಸ್ ಆಗುತ್ತೆ. ಇವಾಗ ಬೇರೆ ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಆರ್ಡರ್ ಇದೆ ಸರ್. ಇದು 25,000 ಪ್ಲಾಂಟ್ಸ್ ಪೂರ ಆರ್ಡರ್ ಇದೆ ಸರ್. ಈಗ ಎಲ್ಲ ಮಾಡಿಟ್ಟೆ ಅಂದ್ರೆ ಮತ್ತೆ ಈಗ ಅದು ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಬೇರೆ ರೂಟ್ ಹೋಗ್ಬೇಕಾಗುತ್ತೆ. ಅದೆಲ್ಲ ಬೇಡ. ಎಷ್ಟು ಆರ್ಡರ್ ಇದೆ ಅಷ್ಟೇ ಮಾಡಿ ಸರ್. ಮತ್ತೆ ಬೇರೆ ಯಾವ ಮಾಡಿದ್ರೆ ಸೇವಂತಿ ಇದೆ ಸರ್. ಸೀಸನ್ ವೈಸ್ ಎಲ್ಲ ಮಾಡ್ತೀನಿ ಸರ್. ಎಲ್ಲ ಖಾಲಿ ಆಗಿದೆ ಸರ್. ಇದರಲ್ಲಿ ಸರ್ ಎಲ್ಲ ಖಾಲಿ ಆಗಿದೆ. ಸೀಸನ್ ವೈಸ್ ಸರ್. ಅಂದ್ರೆ ಸೀಸನ್ ಯಾವಾಗ ಹೆಚ್ಚಿಗೆ ಸರ್ ಆರ್ಡರ್ ನೀವು? ನಿಮಗೆ ಜೂನ್ ನಿಂದ ಸರ್. ಜೂನ್ ನಿಂದ ಆಗಸ್ಟ್ ಸೆಪ್ಟೆಂಬರ್. ಅದು ಯಾವ್ದು ಸರ್? ಯಾವ್ದು ಸರ್? ಅದು ಗಿಲಾಡಿ ಅಂತ ಸರ್. ಅಲ್ಲಿ ನೋಡಿದ್ರಲ್ಲ ಸರ್, ಜರ್ಮನ್ ಗಿಲಾಡಿ. ಇದು ಮಳೆ ನೀರು ಬರಲ್ಲ ಸರ್? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸರ್ ಅದು. ಹಾಂ, ಇದು ಗಿಲಾಡಿ ಅಂತ ಸರ್. ಸರ್ ಈ ಥರ ರೂಟ್ ಬರುತ್ತೆ ನೋಡಿ ಸರ್. ಇದು ಯಾವ್ದಂದ್ರಿ? ಇದು ಗಿಲಾಡಿ ಸರ್. ಜರ್ಮನ್ ಹೂವು ಸರ್. ಜರ್ಮನ್ ಹೂವು ಸರ್. 1.5 ತಿಂಗಳು ಸರ್. ಸರ್ ಇದು ಬೇರೆ ಎಷ್ಟು ಬೇರೆ? ಹೌದು ಸರ್. ಕೋಕೋಪಿಟ್ಗಿಂತಲೂ ಮಣ್ಣಿನಗಿಂತಲೂ ಕೋಕೋಪಿಟಲ್ಲೇ ಬೇರೆ ಚೆನ್ನಾಗಿ ಬರುತ್ತೆ ಸರ್. ಇದನ್ನೇ ನೋಡೋದು ಸರ್ ರೈತರು. ಬೇರೆ ಚೆನ್ನಾಗಿದ್ರೆ ಮಾತ್ರ ವಿಟಮಿನ್ ಚೆನ್ನಾಗಿ ಸಿಗುತ್ತೆ ಸರ್. ಇದು ಇದನ್ನೇ ಡೆವಲಪ್ಮೆಂಟ್ ಮಾಡೋದು ಸರ್. ಗಿಲಾಡಿ ಸರ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.